Good afternoon, everyone. जल्दी join ಆಗ್ರಿ. Students, join quickly. Only 18. Tell your friends to join quickly. Minimum 20 ಆದ್ರೂ ಆಗಬೇಕ್ರಿ. ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋದು ನಾನು. Just about 20 students. Huh? Good afternoon, both of you. Still, we will wait for another 5 minutes. Shall we start the class? Students, shall we start the class? Please raise your hands. Who want to start the class? Okay. So what we have discussed in our last class? What we have discussed? That is, ಏನು ಡಿಸ್ಕಸ್ ಮಾಡಿದ್ರಿ ನಮ್ಮ ಲಾಸ್ಟ್ ಕ್ಲಾಸಲ್ಲಿ? What we have discussed? Features of capitalization. Okay, features of capitalization. Then features of capitalism. Everyone understood? Features of capitalism. See, in urgency I had explained last these 2 points. So once again I am explaining these 2 points again once again. Decisions are based on price mechanism and less role of government. Okay. Are you there, students?
So once again we will discuss about the decisions. The last 2 points of that is features of capitalism. The last 2 points, that is decisions are based on price mechanism and last role of government. See, decisions are based on the price mechanism means here in capitalism the decisions based on the pricing techniques, that is the price for the products will be decided by the private organizations, that too based on the price mechanism, pricing techniques, based on the customer's mindset. Based on that they will decide the prices for each product. Okay, ಅಂದ್ರೆ ಈ ಡಿಸಿಷನ್ಸ್ ಯಾವ ರೀತಿ ಪ್ರೈಸ್ ಡಿಸಿಷನ್ಸ್ ಯಾವ ರೀತಿ ತಗೋತಾರೆ ಅಂದ್ರೆ ಕಸ್ಟಮರ್ಸ್ ಮೈಂಡ್ಸೆಟ್ ಬಗ್ಗೆ ನಾನು ಎಕ್ಸಾಂಪಲ್ ಹೇಳಿದೆ. 199 99 299 99 ಅಂದ್ಕೊಳ್ಳಿ ನಮ್ಗೆ ಏನು ಅನ್ಸುತ್ತೆ, ಓಕೆ 100 ಬಿಲೋ 100 ರುಪೀಸ್ ಇದೆಲ್ಲ ನಾವ್ಯಾಕೆ ಪರ್ಚೇಸ್ ಮಾಡ್ಬೋದು, ಬಟ್ ಇಟ್ಸ್ ಸೈಕಾಲಜಿಕಲ್ ಪ್ರೈಸಿಂಗ್. 99 ಅಂದ್ಕೊಳ್ಳಿ ಕಸ್ಟಮರ್ಸ್ ಎಲ್ಲರೂ ತಗೊಳ್ಳೋದಕ್ಕೆ ರೆಡಿ ಆಗ್ತಾರೆ, ಬಿಕಾಸ್ ಬಿಲೋ 100 3 ಡಿಜಿಟ್ ನಂಬರ್ ಇಲ್ಲ, ಜಸ್ಟ್ 2 ಡಿಜಿಟ್ ನಂಬರ್ ಅಷ್ಟೇ ಇರೋದು. ಸೊ 99 ಅಂದ್ಕೂಡಲೇ ಸೈಕಾಲಜಿ, 1 ರೂಪಾಯಿ ಕಮ್ಮ ಅಂತ ನಾವು ಅಲ್ಲಿ 1 ರೂಪಾಯಿ ರಿಕವರ್ ತಗೋತಾರೆ ಅವರು, ಇಲ್ಲ ಅಂತಲ್ಲ ನಾವು ಪೇ ಮಾಡೋದು 100 ರುಪೀಸ್ ಪೇ ಮಾಡ್ತೀವಿ. ಬಟ್ ದ ಪ್ರೈಸ್ ವಾಟ್ ದಟ್ ಪುಟ್ ಪ್ರೈಸ್ ಏನಂತ ಪುಟ್ ಮಾಡಿರ್ತಾರೆ, 100 ಜಾಗದಲ್ಲಿ 99 ಅಂತ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಸೈಕಾಲಜಿಕಲಿ. ಸೊ ಈ ರೀತಿ ಪ್ರೈಸಿಂಗ್ ಡಿಸಿಷನ್ಸ್ನ ಕ್ಯಾಪಿಟಲಿಸಮ್ ಅಲ್ಲಿ ತಗೋತಾರೆ ಬೇಸ್ಡ್ ಆನ್ ದ ಕಸ್ಟಮರ್ಸ್ ಮೈಂಡ್ಸೆಟ್. ಈ ಡಿಸಿಷನ್ಸ್ ಅಥವಾ ಬೇರೆ ಯಾವುದೇ ಡಿಸಿಷನ್ಸ್ ಆಗಿರ್ಬೋದು ಈ ಪ್ರೈಸ್ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವರ ಆರ್ಗನೈಸೇಷನ್ ಡಿಸಿಷನ್ ಆಗಿರ್ಬೋದು, ಪ್ರಾಡಕ್ಟ್ ಪ್ರೈಸ್ ಆಗಿರ್ಬೋದು, ಪ್ರಾಡಕ್ಟ್ದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಾಗಿದೆ ಅಂತ ತಿಳ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಡಿಸಿಷನ್ ಪ್ರೈಸ್ ಮೆಕ್ಯಾನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಥವಾ ಅವತ್ತು ಈ ವರ್ಷ ಕಾಸ್ಟ್ ಆಫ್ ಸೇಲ್ಸ್ ಹೆಚ್ಚಾಯ್ತು, ಅವರು ಯಾವ ರೀತಿ ಪ್ರೈಸ್ ಸೆಟ್ ಮಾಡ್ಬೋದು, ಅಥವಾ ಲಾಸ್ಟ್ ಇಯರ್ ಪ್ರೈಸ್ ಎಷ್ಟಿತ್ತು ಅದನ್ನ ಕಂಪ್ಯಾರಿಸನ್ ಮಾಡಿ ಈ ವರ್ಷ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಇಲ್ಲ ನಮ್ಗೆ ಈ ಸತಿ ಲಾಸ್ ಆಯ್ತು, ಸೊ ಈ ಸತಿ ಲಾಸ್ ಆಯ್ತು, ನಾವು ಪ್ರೈಸ್ ಯಾವ ರೀತಿ ಫಿಕ್ಸ್ ಮಾಡಬೇಕು, ಅಥವಾ ನಮ್ಮ ಪ್ರೈಸ್ ಕಮ್ಮಿ ಇಟ್ಟಿದ್ದಕ್ಕೆ ನಮ್ಗೆ ಲಾಸ್ ಆಯ್ತಾ. ಸೊ ಈ ರೀತಿ ಥಿಂಕ್ ಮಾಡಿ ಅವರು ನೆಕ್ಸ್ಟ್ ಅಪ್ಕಮಿಂಗ್ ಇಯರ್ಸ್ ಅಲ್ಲಿ ನಾವು ಯಾವ ರೀತಿ ಪ್ರೈಸ್ನ ಸೆಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ಕೋತಾರೆ. ಅಂಡರ್ಸ್ಟುಡ್? ದೆನ್ ಲೆಸ್ ರೋಲ್ ಆಫ್ ಗೌರ್ಮೆಂಟ್. ಲೆಸ್ ರೋಲ್ ಆಫ್ ಗೌರ್ಮೆಂಟ್ ಅಂದ್ರೆ ದೇರ್ ಇಸ್ ನೋ ಇನ್ವಾಲ್ವ್ಮೆಂಟ್ ಆಫ್ ಗೌರ್ಮೆಂಟ್ ಎಕ್ಸೆಪ್ಟ್ ರಿಗಾರ್ಡಿಂಗ್ ದ ಟ್ಯಾಕ್ಸ್. ಟ್ಯಾಕ್ಸ್ ಒಂದನ್ನ ಬಿಟ್ಟು ಉಳಿದಿದ್ದು ಯಾವುದೇ ರೀತಿಯಲ್ಲಿ ಯಾವುದೇ ಇದರಲ್ಲಿ ಅವರು ಗೌರ್ಮೆಂಟ್ ಇನ್ವಾಲ್ವ್ ಆಗಲ್ಲ. ವಾಟ್ ಇಟ್ ಮೇ ಬಿ ಇದು ಸೆಟ್ಟಿಂಗ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಕಂಪ್ನಿ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಅಥವಾ ಕಂಪ್ನಿದ ಟ್ರೇಡ್ ಮೆಕ್ಯಾನಿಸಮ್ ಆಗಿರ್ಬೋದು, ಅದು ಯಾವ ರೀತಿ ಯಾವ ಪ್ರಾಡಕ್ಟ್ನ ಚೂಸ್ ಮಾಡ್ಕೊಂಡಿದೆ, ಯಾವ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿದೆ, ಅಥವಾ ಯಾವ ರೀತಿ ಅದು ಸೆಲ್ ಮಾಡುತ್ತೆ, ಯಾವ ಪ್ರಮೋಷನ್ ಆಕ್ಟಿವಿಟೀಸ್ ಯೂಸ್ ಮಾಡುತ್ತೆ, ಪ್ರೈಸ್ ಏನು ಕೊಟೇಷನ್ ಮಾಡುತ್ತೆ, ರಾ ಮೆಟೀರಿಯಲ್ಸ್ ಎಲ್ಲಿಂದ, ಈ ಯಾವುದೇ ಆಕ್ಟಿವಿಟೀಸಲ್ಲೂ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್ ಇರಲ್ಲ. ಅಂಡರ್ಸ್ಟುಡ್ ದೀಸ್ 2 ಪಾಯಿಂಟ್ಸ್? Understood? Then we will go for the next, that is merits of capitalism. ಈ ಕ್ಯಾಪಿಟಲಿಸಮ್ ಇಂದ ನಮ್ಗೆ ಏನು ಯೂಸು, ವಾಟ್ ಆರ್ ದಿ ಮೆರಿಟ್ಸ್, ವಾಟ್ ಆರ್ ದಿ ಅಡ್ವಾಂಟೇಜಸ್ ಆಫ್ ಕ್ಯಾಪಿಟಲಿಸಮ್? ದ ಫಸ್ಟ್ ಒನ್ is incentive, that is motivation. See, motivation here, as I told you that there is free entry for the private sector. Anyone can start their company. Okay, there is no restriction to start the company or to produce your product, because there is no involvement of government. So new companies, new generation companies, new people can also come and start their business without any restriction, without any hesitation. Understood? ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಮೊದಲಿನ ಬೇರೆ ಗೌರ್ಮೆಂಟ್ ಸೋಷಿಯಲಿಸಮ್ ಥರ ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ. ದೇ ಆರ್ ಫ್ರೀ ಟು, ದೇ ಹ್ಯಾವ್ ಫುಲ್ ಫ್ರೀಡಮ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಇಲ್ಲಿ ಯಾವುದೇ ಪ್ಲೇಸಲ್ಲಿ ಆಗಿರ್ಬೋದು, ಹೊಸ ಕಂಪ್ನೀಸ್ಗೆ ತಮ್ಮ ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೆ ಪರ್ಮಿಷನ್ ಇರುತ್ತೆ. ಸೊ ಇಲ್ಲಿ ಮೋಟಿವೇಶನ್ ಸಿಗುತ್ತೆ. ಓಕೆ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ಸ್ ಅಂದ್ಕೊಳ್ಳಿ, ಏನು ರಿಸ್ಟ್ರಿಕ್ಷನ್. ಸೊ ಎವ್ರಿ ಒನ್ ವಿಲ್ ಗೆಟ್ ಇಂಟ್ರೆಸ್ಟ್ ಇನ್ ದಿಸ್ ಸೆಕ್ಟರ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಸೊ ಇಲ್ಲಿ ಹೊಸ ಕಂಪ್ನೀಸ್ ಸ್ಟಾರ್ಟ್ ಆಗ್ತಾವ, ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾವ, ಹೊಸ ಸರ್ವಿಸಸ್ ಸ್ಟಾರ್ಟ್ ಆಗ್ತಾವ. ಒಂದು ಹೊಸದೇನಾದರೂ ಒಂದು ಸ್ಟಾರ್ಟ್ ಆಗ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ. ಓಕೆ, ಟು ಸ್ಟಾರ್ಟ್ ದ ನ್ಯೂ ಕಂಪ್ನಿ. ದೆನ್ efficient utilization of resources. Yes,
ಇಲ್ಲಿ ಹೊಸ ಕಂಪ್ನೀಸ್ ಬರುತ್ತೆ, ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಯುಟಿಲೈಸೇಷನ್ ರಿಸೋರ್ಸ್ ಅಂದರೆ ಫುಲ್ಲಿ ಯುಟಿಲೈಸ್ ಮಾಡ್ಕೋತಾರೆ. ಇರುವಂಥ ಎಲ್ಲ ರಿಸೋರ್ಸ್ನ ಯೂಸ್ ಮಾಡಿಕೊಂಡು ಪ್ರಾಪರ್ ಮೆಥಡಲ್ಲಿ ಯೂಸ್ ಮಾಡಿಕೊಂಡು ಅದನ್ನೇ ರಾ ಮಟೀರಿಯಲ್ಸ್ನ ಫಿನಿಶ್ಡ್ ಗೂಡ್ಸಲ್ಲಿ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಫುಲ್ಲಿ ಯುಟಿಲೈಸೇಷನ್ ಇಸ್ ದೇರ್ ಇಸ್ ನೋ ವೇಸ್ಟೇಜ್ ಫಾರ್ ದ ವೇಸ್ಟೇಜ್ ಆಫ್ ರಿಸೋರ್ಸಸ್. ಇಲ್ಲಿ ಯಾವುದೇ ರೀತಿ ರಿಸೋರ್ಸ್ನ ಅವರು ವೇಸ್ಟ್ ಮಾಡಲ್ಲ. ಪ್ರತಿಯೊಂದು ರಾ ಮಟೀರಿಯಲನ್ನು ಪ್ರತಿಯೊಂದು ಪ್ರಾಡಕ್ಟ್ದ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ಪ್ರತಿಯೊಂದು ಒಂದು ಏನೋ ಒಂದು ಸಣ್ಣ ರಾ ಮಟೀರಿಯಲ್ ಸಿಕ್ಕರು, ಒಂದು ಸಣ್ಣ ರಿಸೋರ್ಸ್ ಸಿಕ್ಕರು ಅದನ್ನು ಯೂಸ್ ಮಾಡ್ಕೊಂಡು ಅವರು ಪ್ರಾಡಕ್ಟ್ನ ರೆಡಿ ಮಾಡಿ ಸೆಲ್ ಮಾಡ್ತಾರೆ. Okay, then next is rapid economic growth. Yes, rapid economic growth ಅಂದ್ರೆ ಇಲ್ಲಿ ಫಸ್ಟ್ ನಾನು ಮೋಟಿವೇಶನ್ ಸಿಗುತ್ತೆ, ದೆನ್ ಇಫೆಕ್ಟಿವ್ ಯುಟಿಲೈಸೇಷನ್ ರಿಸೋರ್ಸಸ್ ಅಂತ. ಸೊ ಇಲ್ಲಿ ಹೊಸ ಹೊಸ ಕಂಪ್ನೀಸ್ ಬರ್ತಾ, ಸೊ ಎಷ್ಟು ಕಂಪ್ನೀಸ್ ಹೆಚ್ಚಾಗುತ್ತೆ ಅಷ್ಟು ರಿಸೋರ್ಸಸ್ ಹೆಚ್ಚಾಗುತ್ತಾ. ಸೊ ಈಚ್ ಅಂಡ್ ಎವ್ರಿ ಒನ್ ವಿಲ್ ಯೂಸ್ ದೋಸ್ ರಿಸೋರ್ಸಸ್ ಇಫೆಕ್ಟಿವ್ಲಿ ಯೂಸ್ ಮಾಡ್ತಾರೆ. ಸೊ ಅದನ್ನ ಇಫೆಕ್ಟಿವ್ಲಿ ಯೂಸ್ ಮಾಡ್ಕೊಳ್ಳೋ ಫಿನಿಶ್ಡ್ ಗೂಡ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಅದನ್ನ ಮತ್ತೆ ಸೆಲ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಸೊ ದೇ ಆರ್ ಅರ್ನಿಂಗ್ ದ ಇನ್ಕಮ್. ದಿಸ್ okay. See, now my voice is audible to you. If it is audible, please raise your hands. Okay. See, rapid economic growth ಅಂದ್ರೆ ಏನು? ಇಲ್ಲಿ ನಾವು ಪ್ರತಿಯೊಂದು ಹೊಸ ಹೊಸ ಕಂಪ್ನೀಸ್ ಲಾಂಚ್ ಆಗುತ್ತೆ, ಹೊಸ ಹೊಸ ಪ್ರಾಡಕ್ಟ್ ಬರುತ್ತೆ. ಸೊ ಹೊಸ ಪ್ರಾಡಕ್ಟ್ಗೆ ಮತ್ತೆ ಹೊಸ ರಾ ಮಟೀರಿಯಲ್ಸ್ ಕಲೆಕ್ಟ್ ಮಾಡ್ಕೋತಾರೆ, ಅಥವಾ ಇತ್ತಿದ್ದ ಹಳೆ ರಾ ಮಟೀರಿಯಲ್ಸ್ನ ತಗೊಂಡು ಹೊಸ ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ಓಕೆ, ಸೊ ಪ್ರಾಡಕ್ಟ್ನ ರೆಡಿ ಮಾಡಿ ಮತ್ತೆ ಸೆಲ್ ಮಾಡಿ ಮತ್ತೆ ಎಕನಾಮಿಕ್ಲಿ, ಸೊ ದೇರ್ ಎಕನಾಮಿಕ್ ಆಕ್ಟಿವಿಟಿ ಇಸ್ ನಾಟ್ ಸ್ಟಾಪ್ ಅಟ್ ಆಲ್. ಅದು ಎಲ್ಲಿ ನಿಂತಿಲ್ಲ ಎಕನಾಮಿಕ್ ಆಕ್ಟಿವಿಟಿ. ಈ ಕ್ಯಾಪಿಟಲಿಸಮ್ ಬಿಸ್ನೆಸ್ ಅಲ್ಲಿ ಒಂದು ಎಕನಾಮಿಕ್ ಆಕ್ಟಿವಿಟಿ ಕಂಟಿನ್ಯೂಸ್ಲಿ ಅದ, ಎಲ್ಲಿ ಅದು ಸ್ಟ್ರಕ್ ಆಗಿಲ್ಲ. ಓಕೆ, ಸೊ ಇಲ್ಲಿ ಯಾವುದೇ ರೀತಿ ಸ್ಟ್ರಕ್ ಆಗಿಲ್ಲ, ಯಾವುದೇ ರೀತಿ ಡ್ರಾಬ್ಯಾಕ್ಸ್ ಇಲ್ಲ, ಯಾವುದೇ ರೀತಿ ಏನು ರಿಸ್ಟ್ರಿಕ್ಷನ್ಸ್ ಇಲ್ದೇನೆ ಅವರು ಪ್ರೊಡಕ್ಷನ್ ಮಾಡ್ತಾ ಹೋಗ್ತಿದ್ದಾರೆ, ಸೆಲ್ ಮಾಡ್ತಾ ಹೋಗ್ತಾರೆ. ಸೊ ಕಂಟಿನ್ಯೂಸ್ಲಿ ಇನ್ಕಮ್ ಜನರೇಟ್ ಮಾಡ್ತಾ ಇದಾರೆ ಅಂದ್ರೆ, ಸೊ ಆ ಟೋಟಲ್ ಇನ್ಕಮ್ ಅಲ್ಲಿ ಗೌರ್ಮೆಂಟ್ಗೆ ಒಂದ್ ಸ್ವಲ್ಪ GDP ರೂಪದಲ್ಲಿ ಆದ್ರೂ ಒಂದ್ ಸ್ವಲ್ಪ ಅಮೌಂಟ್ ಹೋಗುತ್ತಾ. ಸೊ ಇದರಿಂದ ನಮ್ಮ ಎಕನಾಮಿಕ್ ಗ್ರೋತ್ ಆಗುತ್ತಾ. ದಿಸ್ ಇಸ್ ಅ ಒನ್ ವೇ. ಇನ್ನೊಂದು ವೇಲ್ ಹೇಳ್ಬೋದು ಅಂದ್ರೆ ಹೊಸ ಕಂಪ್ನೀಸ್ ಜಾಯ್ನ್ ಆಗ್ತಾರೆ ಈ ಕ್ಯಾಪಿಟಲಿಸಮ್ಗೆ, ಹೊಸ ಪ್ರಾಡಕ್ಟ್ಸ್ ತಗೊಂಡ್ಬರ್ತಾರೆ. ಇದರಿಂದ ನಮಗೆ each and every citizen of a company are able to get every kind of product, right? ಪ್ರತಿಯೊಂದು ಕಂಪ್ನಿನ ಪ್ರತಿಯೊಂದು ಎಲ್ಲ ರೀತಿ ಪ್ರಾಡಕ್ಟ್ಸ್ನ ಅವರು ಯೂಸ್ ಮಾಡುವಂತ ಅಪರ್ಚುನಿಟಿ ಸಿಗುತ್ತಾ, ಎಲ್ಲ ರೀತಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಸಿಗುತ್ತಾ, ರೈಟ್? ಸೊ ಈ ರೀತಿ ನಾವು ಎಕನಾಮಿಕಲಿ ವಿ ಆರ್ ಗ್ರೋಯಿಂಗ್ ಥ್ರೂ ದ ಕ್ಯಾಪಿಟಲಿಸಮ್. ಅಂಡರ್ಸ್ಟುಡ್? Understood or not? Next point is higher rate of capital formation. See, capital formation is nothing but investment. See, higher rate of capital formation is nothing but investment. Higher rate of investment. See, ಯಾವುದೋ ಒಂದು ಕಂಪ್ನಿ, ಒಂದು 3-4 ಕಂಪ್ನೀಸ್ ಆಗಿರ್ಬೋದು, ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೆಚ್ಚಿಗೆ ಅರ್ನ್ ಮಾಡ್ತಾ ಇದ್ದಾರೆ. ಸೊ ಈ ಕಂಟಿನ್ಯೂಸ್ ನಾನು ಆಲ್ರೆಡಿ ಹೇಳಿದೆ ಎಕನಾಮಿಕ್ ಗ್ರೋತ್ ಅಂತ. ಸೊ ಇಲ್ಲಿ ನಮ್ಮ GDP ರೇಟ್ ಹೆಚ್ಚಾಗ್ತಾ ಇದೆ, ಕಂಪ್ನೀಸ್ ಇನ್ಕಮ್ ಹೆಚ್ಚಾಗ್ತಾ ಇದೆ, ಕಂಪ್ನೀಸ್ ಗ್ರೋತ್ ಹೆಚ್ಚಾಗ್ತಾ ಇದೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ. ಇನ್ವೆಸ್ಟರ್ಸ್ ಆರ್ ಈಗರ್ ಟು ಇನ್ವೆಸ್ಟ್ ಇನ್ ದೇರ್ ಕಂಪ್ನಿ. ಪ್ರತಿಯೊಬ್ಬರು ಆ ಕಂಪ್ನಿಲೇ ಇನ್ವೆಸ್ಟ್ ಮಾಡೋದಕ್ಕೆ ಲೈಕ್ ಮಾಡ್ತಾರೆ. ಸೊ ಇದರಿಂದ ಕ್ಯಾಪಿಟಲ್ ಫಾರ್ಮೇಷನ್ ಹೆಚ್ಚಾಗುತ್ತೆ. ಇಲ್ಲಿ ನಿಮ್ದು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಸ್ವಂತ ಕ್ಯಾಪಿಟಲ್ ಯೂಸ್ ಮಾಡ್ಕೊಂಡು ನೀವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿರ್ಬೋದು. ಆಫ್ಟರ್ ದ್ಯಾಟ್ ನೀವು ಅಕಸ್ಮಾತ್ ಹೊರಗಿನಿಂದ ನಿಮ್ಮ ಕಂಪ್ನಿ ಫಾರ್ಮೇಷನ್ ಚಲೋ ಇತ್ತು, ನಿಮ್ಮ ಕಂಪ್ನಿ ರಿಸಲ್ಟ್ ಚಲೋ ಇತ್ತು, ಅಥವಾ ನಿಮ್ಮ ಕಂಪ್ನಿದು ಬ್ಯಾಕ್ಗ್ರೌಂಡ್ ಚಲೋ ಇತ್ತು, ಕಂಟಿನ್ಯೂಸ್ಲಿ ಯು ಆರ್ ಅರ್ನಿಂಗ್ ಪ್ರಾಫಿಟ್, ಕಂಟಿನ್ಯೂಸ್ಲಿ ಯು ಆರ್ ಗಿವಿಂಗ್ ಅ ಗುಡ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಟು ದ ಕಸ್ಟಮರ್ಸ್, ದೆನ್ investor will
ಗೆಟ್ ಇಂಟ್ರೆಸ್ಟ್ ಟು ಇನ್ವೆಸ್ಟ್ ಇನ್ ಯುವರ್ ಕಂಪ್ನಿ. ಇದರಿಂದ ನಿಮ್ಗೆ ಕ್ಯಾಪಿಟಲ್ ಹೆಚ್ಚಾಗುತ್ತೆ. ಹೈಯರ್ ರೇಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಪ್ರತಿಯೊಬ್ರು ಈಗ SBI ಅಂತಾನೆ ತಗೋರಿ, ಈಗ ಟಾಟಾ ಕಂಪನೀಸ್ ದೇರ್ ಅ ಟ್ರಸ್ಟ್ ರೈಟ್. ಟಾಟಾ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಯಾರಾದ್ರೂ ಇನ್ವೆಸ್ಟ್ ಮಾಡ್ತಾರೆ, ಬಿಕಾಸ್ ವಿ ನೋ ವಿ ಆರ್ ಗೆಟಿಂಗ್ ಅವರ್ ಮನಿ ಬ್ಯಾಕ್. ಅಲ್ಲಿ ನಮ್ಗೆ ಯಾವುದೇ ರೀತಿ ಮೋಸ ಆಗೋಲ್ಲ ಅಂತ ನಮ್ಗೆ ಗೊತ್ತು. ಆ್ಯಂಡ್ ಟಾಟಾ ಕಂಪನಿ ವಿಲ್ ನೆವರ್ ಗೋ ಫಾರ್ ದ ಲಾಸ್. ಅವ್ರು ಯಾವುದೇ ರೀತಿ ಲಾಸ್ ಮಾಡಿಕೊಂಡು ನಮ್ಮ ಅಮೌಂಟ್ ನಮಗೆ ಬೈಬ್ಯಾಕ್ ನಮ್ಮ ಅಮೌಂಟ್ ನಮಗೆ ವಾಪಸ್ ಕೊಡಲ್ಲ ಅಂತ ಇಲ್ಲ. ಸೊ ಈ ರೀತಿ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ. ಈ ಅಕಸ್ಮಾತ್ ನಿಮ್ಮ ಕಂಪ್ನಿದು ಇಮೇಜ್ ಚಲೋ ಇದ್ರೆ, ಇಫ್ ಯು ಹ್ಯಾವ್ ಅ ಗುಡ್ ಇಮೇಜ್ ಇನ್ ದ ಮಾರ್ಕೆಟ್, ಇಫ್ ಯು ಹ್ಯಾವ್ ಅ good profit, or if you are good profit, continuously you are getting the profit, continuously you are earning the profit, if your contribution to the GDP is higher, if your company's efficiency is good, management is good, then the customers or the investor will try to invest or will like to invest more amount of money in your capital, in your company. Understood? Understood or not? Okay. Then fifth point is flexibility and adaptability. See, flexibility and adaptability andre ಈ ಕ್ಯಾಪಿಟಲಿಸಮ್ ಮಾರ್ಕೆಟ್ ಅಲ್ಲಿ ನಾನು ಆಲ್ರೆಡಿ ಅದೇ ನ್ಯೂ ಕಂಪನೀಸ್ ಬರ್ತವೆ, ನ್ಯೂ ಕೈಂಡ್ ಆಫ್ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾರೆ ಅಥವಾ ನ್ಯೂ ಕೈಂಡ್ ಆಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಸೊ ವಾಟ್ ಅಬೌಟ್ ದ ಓಲ್ಡ್ ಕಂಪನೀಸ್? ಅವ್ರು ಏನ್ ಮಾಡ್ತಾರೆ? ಸೊ ಓಲ್ಡ್ ಕಂಪನೀಸ್ ಅವ್ರ ಕಂಪನೀಸ್ ನ ಕ್ಲೋಸ್ ಮಾಡಲ್ಲ. They will easily convert to that new generation. Easily they will convert to the new techniques. ಈಗ ಯಾವುದೋ ಒಂದು ಇಲ್ಲಿ effective utilization of resources ಆಗುತ್ತಾ? So economically they are growing, capital formation they are getting, their image is good, if their profit is good, they are getting more number of profits, they are getting more number of investors to invest their money. ಅಲ್ಲಿ ಹೆಚ್ಚಿನ ಅಮೌಂಟ್ ಇನ್ವೆಸ್ಟ್ ಆಗುತ್ತೆ. ಅದರಿಂದ ಅವರು ನ್ಯೂ ಟೆಕ್ನಿಕ್ಸ್ ಅಡಾಪ್ಟ್ ಮಾಡ್ಕೋತಾರೆ, ನ್ಯೂ ಟೆಕ್ನಿಕ್ಸ್, ನ್ಯೂ ಮಷಿನ್ಸ್ ನ ತಗೋತಾರೆ, ನ್ಯೂ ಕೈಂಡ್ ಆಫ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ದಟ್ ಈಸ್ ಫ್ಲೆಕ್ಸಿಬಿಲಿಟಿ. ಯಾವ ರೀತಿ ಬರುತ್ತೋ, ಸಿಚುವೇಶನ್ ಯಾವ ರೀತಿ ಬರುತ್ತೋ ಆ ರೀತಿ ಅವ್ರು ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಈಗ ಯಾವುದೋ ಒಂದು ಟೆಕ್ನಿಕ್ ಹೊಸ ಬಂತು, ಸೊ ಎಸ್ ವಿ ಆರ್ ರೆಡಿ ಟು ಅಡಾಪ್ಟ್ ದ ಟೆಕ್ನಿಕ್. ಪ್ರೆಸೆಂಟ್ ಆಗಿ ಬಂದಿರುವಂತ ಟೆಕ್ನಿಕ್ ನ ಈಸಿಯಾಗಿ ಅವ್ರು ಅಡಾಪ್ಟ್ ಮಾಡ್ಕೋತಾರೆ. ದಟ್ ಈಸ್ ಫ್ಲೆಕ್ಸಿಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ. ಅಂಡರ್ಸ್ಟೂಡ್? Understood or not? Okay, then democratic nature. See, democratic, what do you mean by democratic? Democratic means for the people, of the people, right? Even though their main motive is profit, but sometimes they will also concentrate on customers. Which point? Nirmala, which point you want? Nirmala and Shreya? Fifth, flexibility and adaptability, right? Okay, I will tell. Once again, I will explain this flexibility and adaptability. Okay, just think that you just take example of phone itself. See, first, which kind of products you are going to use? ಯಾವ ರೀತಿ ಪ್ರಾಡಕ್ಟ್ ನ ಫೋನ್ ಮೊಬೈಲ್ ಮಾಡೆಲ್ ಯಾವ ರೀತಿ ಇರ್ತಿತ್ತು? ಕೀಪ್ಯಾಡ್ ಇರ್ತಿತ್ತು, ಆಯ್ತಾ? ಕೀಪ್ಯಾಡ್ ಇತ್ತು ಫಸ್ಟ್. ನೋಕಿಯಾ ಆಗಿರ್ಬೋದು, ಸ್ಯಾಮ್ಸಂಗ್ ಆಗಿರ್ಬೋದು, ಯಾವುದೇ ಕಂಪನಿ ತಗೋರಿ, ಅವ್ರು ಫಸ್ಟ್ ಏನು ಸ್ಟಾರ್ಟ್ ಮಾಡ್ತೀವಿ, ಯಾವ ರೀತಿ ಮೊಬೈಲ್ ಸ್ಟಾರ್ಟ್ ಮಾಡಿದ್ರು ಅವರು? ಕೀಪ್ಯಾಡ್ ಫೋನ್ಸ್. ಅದು ಒಂದು ಸೆವರಲ್ ಇಯರ್ಸ್ ವರೆಗೂ ಅವ್ರು ಕೀಪ್ಯಾಡ್ ಫೋನ್ಸ್ ಯೂಸ್ ಮಾಡಿದ್ರು. ಆಮೇಲೆ ಹೊಸದಾಗಿ ಒಂದು ಕಂಪ್ನಿ ಬಂತು, ಅದು ಟಚ್ ಸ್ಕ್ರೀನ್ ಮೊಬೈಲ್ನ ಸ್ಟಾರ್ಟ್ ಮಾಡ್ತು. ಓಕೆ, ಸೊ ಟಚ್ ಸ್ಕ್ರೀನ್ ಮೊಬೈಲ್ ಸ್ಟಾರ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ನೋಕಿಯಾ ಮತ್ತು ಸ್ಯಾಮ್ಸಂಗ್, ಸೋನಿ ಎವ್ರಿ ಒನ್ ಏನು ಮಾಡಿದ್ರು? ಟಚ್ ಸ್ಕ್ರೀನ್ಗೆ ಶಿಫ್ಟ್ ಆದರು. ದಟ್ ಶಿಫ್ಟೆಡ್ ಟು ದ ಟಚ್ ಸ್ಕ್ರೀನ್ ಫೋನ್ಸ್, ಸ್ಮಾರ್ಟ್ ಫೋನ್ಸ್ಗೆ ಶಿಫ್ಟ್ ಆದರು. ಇದು ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ. ಅವರು ಓಕೆ ನಮ್ದು ಈಗ ಸ್ಮಾರ್ಟ್ ಫೋನ್ ಸ್ಟಾರ್ಟ್ ಮಾಡಿದ್ರೆ ನಮ್ದು ಫೋನ್ ಬಂದಾಯ್ತು, ನಮ್ದು ಕೀಪ್ಯಾಡ್ ಆಗಿ ತಗೋಲ್ಲ ಅಂತ ಅವ್ರು ಕೀಪ್ಯಾಡ್ ಪ್ರೊಡಕ್ಷನ್ ಬಂದ್ ಮಾಡಲಿಲ್ಲ, ಅಥವಾ ಅದರಲ್ಲ ಸ್ಟಾಕ್ ಆಗಿ ಕೂಡಲಿಲ್ಲ. ಅದನ್ನೇ ಅವ್ರು ಪ್ರೊಡ್ಯೂಸ್ ಮಾಡ್ಕೊಂಡು ಅದನ್ನೇ ಸೇಲ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತು
ಅಕಸ್ಮಾತ್ ನಾವು ಈ ಜನರೇಷನ್ ಸ್ಮಾರ್ಟ್ ಫೋನ್ ಬಿಟ್ಟು ಕೀಪ್ಯಾಡ್ ಫೋನ್ ಸೆಲ್ ಮಾಡಿದ್ರೆ ಯಾರು ತಗೊಳ್ಳಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಅವ್ರು ಈಸಿಯಾಗಿ ಇಮಿಡಿಯೇಟ್ ಆಗಿ ನ್ಯೂ ಟೆಕ್ನಿಕ್ಗೆ ಅಡಾಪ್ಟ್ ನ್ಯೂ ಟೆಕ್ನಿಕ್ನ ಕನ್ವರ್ಟ್ ಮಾಡಿಕೊಂಡು ತಮ್ಮ ಪ್ರೊಡಕ್ಷನ್ ಪ್ರೊಸೆಸ್ನ ಚೇಂಜ್ ಮಾಡಿಕೊಂಡು ತಮ್ಮ ಪ್ರಾಡಕ್ಟ್ನ ಚೇಂಜ್ ಮಾಡಿಕೊಂಡ್ರು. ಈಗ ಎಲ್ಲಾದ್ರೂ ಹೋಗಿ ನೀವು ಹಳಿ ಕೀಪ್ಯಾಡ್ ಫೋನ್ಸ್ನ ಕೇಳಿದಾರು ಕೊಡ್ತಾರೆ ಇಲ್ಲ ಅಲ್ಲ, ಮತ್ತೆ ನಿಮ್ಗೆ ಹೋಗಿ ಸ್ಮಾರ್ಟ್ ಫೋನ್ ಕೇಳಿದ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಬಟ್ ಕೀಪ್ಯಾಡ್ ಫೋನ್ಸ್ ಈಗ ಸಿಗಲ್ಲ. ಯಾಕಂದ್ರೆ ಎಲ್ಲ ಮೊಬೈಲ್ ಕಂಪ್ನೀಸ್ಗೂ ನಮ್ಮ ನ್ಯೂ ಟೆಕ್ನಿಕ್ಸ್ನ ಅಡಾಪ್ಟ್ ಮಾಡ್ಕೊಂಡು ಹೋಗ್ತಾರೆ. ನ್ಯೂ ಜನರೇಷನ್ಗೆ ಹೆಂಗೆ ಬೇಕೋ ಆ ರೀತಿ ಪ್ರಾಡಕ್ಟ್ನ ರೆಡಿ ಮಾಡ್ತಾರೆ. ದಟ್ ಈಸ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ. ಅಡಾಪ್ಟಬಿಲಿಟಿ ಅಂದರೆ ಯಾವುದೇ ನ್ಯೂ ಟೆಕ್ನಿಕ್ಸ್ ಆಗಿರ್ಬೋದು, ಯಾವುದೇ ನ್ಯೂ ಮಷಿನ್ಸ್ ಬಂದಿರ್ಬೋದು, ಅಥವಾ ಯಾವುದೇ ಒಂದು ಕಸ್ಟಮರ್ಸ್ ಅಲ್ಲಿ ನೀಡ್ಸಲ್ಲಿ ಏನೇ ಚೇಂಜಸ್ ಆಗಿರ್ಬೋದು ಅದನ್ನು ಈಸಿಯಾಗಿ ಅಡಾಪ್ಟ್ ಮಾಡ್ಕೋತಾರೆ. ಅಂಡರ್ಸ್ಟುಡ್ ಶ್ರೇಯಾ ಅಂಡ್ ನಿರ್ಮಲಾ? What about Shreya? Swati, understood? So, shall I move to the next topic? That is democratic nature. See, democratic nature andre ನೀವು politics ಅಲ್ಲಿ ಓದಿರುತ್ತೆ ತಾನೆ, democratic country. Democratic country, that is for the people, of the people, by the people ಅಂತ. Even though private sectors ಇಲ್ಲಿ ರೂಲ್ಸ್ and regulations ಸೆಟ್ ಮಾಡೋದು, ಅವರೇ ಪ್ರೈಸ್ ಫಿಕ್ಸ್ ಮಾಡೋದು, ಬಟ್ to earn there is for capitalism and profit will be the main motive, but to earn the profit they have to concentrate on the customers. Only they are the customers are the gods for them. First they will think of them, customers ಗೆ ಏನು ಬೇಕೋ ಅದನ್ನ ಥಿಂಕ್ ಮಾಡಿ ಆಮೇಲೆ ಅವರು ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಬಿಕಾಸ್ ಫಾರ್ ದ್ಯಾಟ್ ಪರ್ಪಸ್ ಕಸ್ಟಮರ್ಸ್ ವಿಲ್ ಗೆಟ್ ಸ್ಯಾಟಿಸ್ಫೈಡ್ ಪ್ರಾಡಕ್ಟ್. ಅಂಡರ್ಸ್ಟುಡ್? ಅರ್ಥ ಆಗಿಲ್ರಿ? So those who didn't understood, please raise your hands. Those who didn't understood this point, please raise your hands. Naveen, then Akshata, then Swati, okay. See, listen carefully. I will explain it once again. See, democratic nature andre enu, ili how it is will be merit for the democratic nature andre. Understood everyone? Shall I go to the next topic? Next point. And then, okay, leave it. The seventh merit is innovation. As I told in my first point, that is incentive, motivation. Here they are inspiring each and every that to youth people to start the business, new kinds of business. So ಇಲ್ಲಿ new kinds of business start ಆಗೋದ್ರೆ ಇಲ್ಲಿ ಏನಾಗುತ್ತೆ, innovative business, the innovative product start ಆಗುತ್ತೆ. They are going to start an innovative product. So by that people will get different kinds of product. ಹೊಸ ಪ್ರಾಡಕ್ಟ್ ಸ್ಟಾರ್ಟ್ ಆಗುತ್ತೆ. ಹೊಸ ಪ್ರಾಡಕ್ಟ್ ನಮಗೆ ಯೂಸ್ ಮಾಡುವಂತ ಅವಕಾಶ ನಮಗೆ ಸಿಗುತ್ತೆ. ಅಂಡರ್ಸ್ಟುಡ್? ಇನೋವೇಷನ್ ಇಲ್ಲಿ ಪ್ರತಿಯೊಬ್ಬರು ಬಿಕಾಸ್ ಆಫ್ ಹ್ಯೂಜ್ ಕಾಂಪಿಟೇಷನ್, ಬಿಕಾಸ್ ಆಫ್ ಹೆಲ್ದಿ ಕಾಂಪಿಟೇಷನ್, ಈಗ ಪ್ರತಿಯೊಬ್ಬರು ಓಕೆ ಈಗ ಒಂದು ಫೋನಲ್ಲಿ ಏನೋ ಒಂದು ಇಂಪ್ರೂವೇಷನ್ ಮಾಡಿದ್ರು ಅದನ್ನ ಎಲ್ಲರೂ ಯೂಸ್ ಮಾಡ್ತಾರೆ. ಮತ್ತೊಂದು ಕಂಪ್ನಿ ಸುಮ್ಕೊಳ್ತಾರೆ. ಓಕೆ ನಾವು ಮತ್ತೊಂದು ಏನಾದ್ರು ಹೊಸ ಇನೋವೇಷನ್ ಮಾಡೋಣ, ಹೊಸದೇನಾದ್ರು ಒಂದು ಇಂಪ್ರೂವೈಸೇಷನ್ ಮಾಡಿ ಕಂಪ್ನಿನ ಪ್ರಾಡಕ್ಟ್ನ ಸೆಲ್ ಮಾಡೋಣ, ಮತ್ತೊಂದು ಅವರು ಫೀಚರ್ಸ್ನ ಆ್ಯಡ್ ಮಾಡ್ತಾರೆ. ಅದು ನೋಡ್ಕೊಂಡು ಮತ್ತೆ ಇನ್ನೊಬ್ರು ಸುಮ್ಕೊಡಲ್ಲ, ಮತ್ತೊಬ್ರು ಮತ್ತೊಂದು ಫೀಚರ್ಸ್ನ ಆ್ಯಡ್ ಮಾಡ್ತಾರೆ. ಸೊ ದಟ್ ಪ್ರೊಸೆಸ್ ವಿಲ್ ಕಂಟಿನ್ಯೂ. ಈ ಪ್ರೊಸೆಸ್ ಕಂಟಿನ್ಯೂಸ್ ಆಗಿ ಇರುತ್ತೆ. ಇದು ಇನೋವೇಷನ್. ಏನೋ ಒಂದು ಇನೋವೇಟ್ ಮಾಡ್ಕೊಂಡು ಹೋಗ್ತಾರೆ, ಏನೋ ಒಂದು ಇನೋವೇಷನ್ ಮಾಡ್ತಾರೆ. ಅಂಡರ್ಸ್ಟುಡ್? ಅರ್ಥ ಆಯ್ತ್ರಿ? ಇನೋವೇಷನ್. So, shall I move to the demerits of capitalism? Capitalism demerits.
Shall I start? ಇವಾಗ ಕೇಳಿ ಡೌಟ್ಸ್ ಏನಾದ್ರು ಇದ್ರೆ so the next topic is demerits of capitalism. See here the first demerit, the first drawback or first disadvantage of capitalism is concentration of economic power. See here what they are going to do. ಇಲ್ಲಿ ಅವರು ಮೊನೋಪೊಲಿ ಮಾರ್ಕೆಟ್ ಕ್ರಿಯೇಟ್ ಮಾಡಕ್ಕೆ ಹೋಗ್ತಾರೆ. ಪ್ರತಿಯೊಂದು ಕಂಪ್ನಿನೂ ನಾವೇ ಮಾರ್ಕೆಟಲ್ಲಿ ಲೀಡಿಂಗ್ ಕಂಪ್ನಿ ಆಗಿರ್ಬೇಕು, ನಮ್ಮ ಕಂಪ್ನಿನೇ ಲೀಡಿಂಗ್ ಕಂಪ್ನಿ ಆಗಿರ್ಬೇಕು ಅಂತ ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಹರಿ ಅಪ್ ಮಾಡಿ ತಮ್ಮ ಬಿಸ್ನೆಸ್ ಎಕ್ಸ್ಪಾಂಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅದರಿಂದ ಏನು ಇಫೆಕ್ಟ್ ಆಗುತ್ತೆ ಯಾರೂ ಥಿಂಕ್ ಮಾಡಲ್ಲ. ಅದರಿಂದ ಕನ್ಸ್ಯೂಮರ್ಸ್ ಮೇಲೆ ಏನು ಇಫೆಕ್ಟ್ ಆಗುತ್ತೆ, ಅದರಿಂದ ಕಂಪ್ನಿ ಮೇಲೆ ಏನು ಇಫೆಕ್ಟ್ ಆಗುತ್ತೆ, ಕಂಪ್ನಿ ಪ್ರಾಫಿಟ್ ಮೇಲೆ ಏನು ಇಫೆಕ್ಟ್ ಆಗುತ್ತೆ, ನೋ ದೇ ವೋಂಟ್ ಥಿಂಕ್. ಜಸ್ಟ್ ದೇ ಕಾನ್ಸಂಟ್ರೇಟ್ ಆನ್ ಎಕನಾಮಿಕ್ ಪವರ್. ಈ ಬಿಸ್ನೆಸ್ ಅಲ್ಲಿ, ಈ ಟೈಪ್ ಆಫ್ ಬಿಸ್ನೆಸ್ ಅಲ್ಲಿ ಅಥವಾ ಈ ಎನ್ವಿರಾನ್ಮೆಂಟ್ ಅಲ್ಲಿ, ಈ ಕಂಟ್ರಿಲಿ ನಮ್ಮ ಕಂಪ್ನಿನೇ ಲೀಡಿಂಗ್ ಕಂಪ್ನಿ ಆಗಿರ್ಬೇಕು, ಅದಕ್ಕೋಸ್ಕರ ನಾವು ಏನಾದರೂ ಮಾಡಬೇಕು ಅಂತ ಮಾತ್ರ ಥಿಂಕ್ ಮಾಡ್ತಾರೆ. ಬಟ್ ದೇ ವೋಂಟ್ ಥಿಂಕ್ ಅಬೌಟ್ ದ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ಸ್ ನೀಡ್ಸ್. ಜಸ್ಟ್ they go on producing the products, they go on selling the products ಅಷ್ಟೇ. ಕಂಪ್ನಿಲಿ ನಮ್ಮ ಲೀಡಿಂಗ್ ಕಂಪ್ನಿ ಆಗಿರ್ಬೇಕು ಅಷ್ಟೇ, ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾರೆ. ಅದಕ್ಕೋಸ್ಕರ ಸಮ್ ಆಫ್ ದ ಕಂಪನೀಸ್ ವಿಲ್ ಡೂ ಮಾಲ್ ಪ್ರಾಕ್ಟೀಸಸ್ ಆಲ್ಸೋ. ಈಗ ಮ್ಯಾಗಿನೇ ತಗೋರಿ, ಅದು ಸ್ಟಾರ್ಟಿಂಗಲ್ಲಿ ಲೀಡಿಂಗ್ ಕಂಪ್ನಿ ಇತ್ತು. ಓಕೆ, ತಮ್ಮ ಎಲ್ಲ ಪ್ರೊಡಕ್ಷನ್ ಪ್ರೊಸೆಸ್ನ ಹೈಡ್ ಮಾಡಿ ಅವರು ಲೀಡಿಂಗ್ ಕಂಪ್ನಿನಲ್ಲಿತ್ತು. ಯಾರಿಗೂ ಗೊತ್ತಿರಲಿಲ್ಲ. ದೇ ಆರ್ ಆ್ಯಡಿಂಗ್ ಸಮ್ ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್ ಟು ದಟ್ ಮ್ಯಾಗಿ. ಯಾರಿಗೂ ಗೊತ್ತಿಲ್ಲ, ಒಂದು ಹಾರ್ಮ್ಫುಲ್ ಇಂಗ್ರೀಡಿಯೆಂಟ್, ಅದು ಹೆಲ್ತ್ಗೆ ಡೇಂಜರ್ ಅನ್ನೋ ಇಂಗ್ರೀಡಿಯೆಂಟ್ ಅದು ಅವ್ರಿಗೆ ಗೊತ್ತಿದ್ರು ಜಸ್ಟ್ ಬಿಕಾಸ್ ಆಫ್ ಟೇಸ್ಟ್ಗೋಸ್ಕರ ಅದನ್ನ ಆ್ಯಡ್ ಮಾಡಿ ಮ್ಯಾಗಿನ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ವಿಲ್ ಗೆಟ್ ಸಮ್ ಡಿಫ್ರೆಂಟ್ ಟೇಸ್ಟ್ ಬೈ ಈಟಿಂಗ್ ದಟ್ ಮ್ಯಾಗಿ, ರೈಟ್? ಮ್ಯಾಗಿ ಅದು ತಿನ್ನೋದ್ರಿಂದ ನಮಗೋಸ್ಕರ ಡಿಫ್ರೆಂಟ್ ಟೇಸ್ಟ್ ಬರ್ತಾ ಇತ್ತು. ಬಟ್ ಈಗಿನ ಮ್ಯಾಗಿಗೂ ಆಗಿನ ಮ್ಯಾಗಿಗೂ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಇದೆ ಅಲ್ವಾ, ರೈಟ್? ಆ ರೀತಿ ಟೇಸ್ಟ್ಗೋಸ್ಕರ ಏನೋ ಒಂದು ಪ್ರಾಡಕ್ಟ್ನ ಇನೋವೇಷನ್ಗೋಸ್ಕರ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಕಂಪ್ನಿ ಮಾರ್ಕೆಟಲ್ಲಿ ನಮ್ಮದೇ ಪ್ರಾಡಕ್ಟ್ ಲೀಡಿಂಗ್ ಪ್ರಾಡಕ್ಟ್ ಆಗ್ಬೇಕನ್ನೋಸ್ಕೋಸ್ಕರ ಈ ರೀತಿ ಏನೋ ಒಂದು ಆ್ಯಡ್ ಮಾಡಿ ಸೆಲ್ ಮಾಡ್ತಾ ಇದ್ರು. ಈ ರೀತಿ ಮಾಡೋದ್ರಿಂದ ಯಾರಿಗೆ ಲಾಸು, ಯಾರಿಗೆ ಹಾರ್ಮ್ಫುಲ್? ಒಂದು ಕಸ್ಟಮರ್ಸ್ಗೆ ಹಾರ್ಮ್ಫುಲ್ಲು. ಅಕಸ್ಮಾತ್ ಈ ರೀತಿ ಮಾಲ್ ಪ್ರಾಕ್ಟೀಸಸ್ ಗೊತ್ತಾರೆ, ಕಂಪ್ನಿಗೂ ಹಾರ್ಮ್, ರೈಟ್? ಕಂಪ್ನಿ ಇಮೇಜು ಹಾಳಾಗುತ್ತೆ ಅಲ್ವಾ? ಸೊ ದಿಸ್ ಈಸ್ ಅ ಮೇಜರ್ ಡ್ರಾಬ್ಯಾಕ್. ದ ಸೆಕೆಂಡ್ ಒನ್ ಈಸ್ ಎಕನಾಮಿಕ್ ಇನ್ಸ್ಟೆಬಿಲಿಟಿ. ಸೊ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಅಂದರೆ ಈಗ ಪ್ರತಿಯೊಬ್ಬರು, ಈಗ ನಾವು 4-5 ಕಂಪ್ನೀಸ್ ಅದಾವೆ. 4-5 ಕಂಪ್ನೀಸು 4-5 ಆರ್ಗನೈಸೇಷನ್ ಸೆಟಪ್ ಮಾಡ್ಕೋತಾರೆ, ಅವ್ರದೇ ರೂಲ್ಸ್ ರೆಗ್ಯುಲೇಷನ್ ಸೆಟಪ್ ಮಾಡ್ಕೋತಾರೆ, ಅವ್ರದೇ ಒಂದು ಪ್ರೈಸ್ ಫಿಕ್ಸ್ ಮಾಡ್ಕೋತಾರೆ. ಇದರಿಂದ ಏನಾಗುತ್ತೆ, ಎಕನಾಮಿಕಲ್ ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಇದು ಒಂದೇ ಪ್ರಾಡಕ್ಟ್ ಇರ್ಬೋದು, ಇದು ಮೊಬೈಲ್ ಅಂತಾನೆ ತಗೋರಿ, ಈಗ ಡಿಫ್ರೆಂಟ್ ಬೇರೆ ಬೇರೆ ಕಂಪ್ನೀಸಿಂದ ಬೇರೆ ಬೇರೆ ಪ್ರೈಸಸ್ ಅದಾವೆ, ಅದು ಹೌದಾ? ಸೇಮ್ ಪ್ರೈಸಸ್, ಸಿಂಗಲ್ ಪ್ರೈಸ್ ಇಲ್ಲ. ಇದರಿಂದ ಒಬ್ರು ಒಂದು ಪ್ರಾಡಕ್ಟ್ ಡಿಮ್ಯಾಂಡ್ ಹೆಚ್ಚಾಗುತ್ತೆ, ಒಂದು ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಒಬ್ರು ಒಂದು ಕಂಪ್ನಿ ಇನ್ಕಮ್ ಜಾಸ್ತಿ ಆಗುತ್ತೆ, ಒಂದು ಕಂಪ್ನಿ ಇನ್ಕಮ್ ಕಮ್ಮಿ ಆಗುತ್ತೆ. ಸೊ ಇದರಿಂದ ಎಕನಾಮಿಕಲಿ ಯಾರು ಸ್ಟೇಬಲ್ ಇರಲ್ರಿ. ಸೊ ಇವ್ರ ಕಂಪ್ನೀಸ್ ಯಾವುದು ಸ್ಟೇಬಲ್ ಇರೋದ್ರಿಂದ ನಮ್ಮ ಎಕನಾಮಿಕನು ಅನ್ಸ್ಟೇಬಲ್ ಆಗುತ್ತೆ. ಅಂಡರ್ಸ್ಟುಡ್? ದೆನ್ ಸೋಷಿಯಲ್ ವೇಸ್ಟ್. ಸಿ ಸೋಷಿಯಲ್ ವೇಸ್ಟ್ ಅಂದ್ರೆ ಹ್ಯಾವ್ ಅಂಡರ್ಸ್ಟುಡ್ ಎಕನಾಮಿಕ್ ಇನ್ಸ್ಟೆಬಿಲಿಟಿ? ಎಕನಾಮಿಕ್ ಇನ್ಸ್ಟೆಬಿಲಿಟಿ ಅರ್ಥ ಆಯ್ತ್ರಿ ಎಲ್ಲರಿಗೂ? ಓಕೆ, ದೆನ್ ಸೋಷಿಯಲ್ ವೇಸ್ಟ್. ಸಿ ಸೋಷಿಯಲ್ ವೇಸ್ಟ್ ಅಂದ್ರೆ ಏನು? ನಾನು ಆಲ್ರೆಡಿ ಅದೇ ಅಡ್ವಾಂಟೇಜ್ ಅಲ್ಲಿ ನೀವು ಒಂದು ನೋಡಿದ್ರಿ, ಇಫೆಕ್ಟಿವ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್, ಫುಲ್ಲಿ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ. ನಾವು ಇನ್ನೊಂದು ಹೇಳಿದೆ ಲೆಸ್ ರೋಲ್ ಆಫ್ ಗೌರ್ಮೆಂಟ್ ಅಂತ ಹೇಳಿದೆ. ಇಲ್ಲಿ ಗೌರ್ಮೆಂಟ್ ಅವ್ರದ್ದು ಯಾವ ರೀತಿ ರಿಸೋರ್ಸ್ ಯೂಸ್ ಮಾಡ್ಕೋತಾರೆ ಅಥವಾ ಯಾವ ರೀತಿ ರಿಸೋರ್ಸ್ನ ಕಲೆಕ್ಟ್ ಮಾಡ್ಕೋತಾರೆ, ಇದು ಯಾವುದ್ರಲ್ಲ ಅವರು ಇನ್ವಾಲ್ವ್ ಆಗಲ್ಲ ಅಂತ ಹೇಳಿದೆ, ಹೌದಾ? ಇದರಿಂದ ಏನಾಗುತ್ತೆ, ಕಂಪ್ನೀಸ್ ತಮ್ಗೆ ಹೆಂಗೆ ಬೇಕೋ ಹಂಗೆ ರಿಸೋರ್ಸ್ನ ಯೂಸ್ ಮಾಡ್ಕೋತಾರೆ. ನ್ಯಾಚುರಲ್ ರಿಸೋರ್ಸ್ ಆಗಿರ್ಬೋದು, ಮ್ಯಾನ್ ಪವರ್ ರಿಸೋರ್ಸ್ ಆಗಿರ್ಬೋದು, ಯಾವುದೇ ರಿಸೋರ್ಸ್ ಇರುತ್ತೆ ತಮ್ಗೆ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೋತಾರೆ. ಸೊ ಇದರಿಂದ ಸೋಷಿಯಲ್ ವೇಸ್ಟ್ ಆಗುತ್ತೆ ರೀ. ಈಗ ನ್ಯಾಚುರಲ್ ರಿಸೋರ್ಸಸ್ ಅಂತ ತಗೋರಿ, ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೋತ ಹೋದ್ರೆ ನಮ್ಗೆ ಇನ್ ಫ್ಯೂಚರ್ ಎಲ್ಲ ನಮ್ಗೆ ಆ ರೀತಿ ನ್ಯಾಚುರಲ್ ರಿಸೋರ್ಸಸ್ ಸಿಗುತ್ತಾ? ಇಲ್ಲ ಅಲ್ಲ. ಈಗ ಕ್ರೂಡ್ ಆಯಿಲೇ ತಗೋರಿ, ಬೆಸ್ಟ್ ಎಕ್ಸಾಂಪಲ್ ಕ್ರೂಡ್ ಆಯಿಲ್. ಪೆಟ್ರೋಲ್ ಮತ್ತು ಡೀಸೆಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಕ್ರೂಡ್ ಆಯಿಲ್ನ ಯೂಸ್ ಮಾಡ್ಕೋತೀವಿ. ಓಕೆ, ಇದು ಅಕಸ್ಮಾತ್ ಇನ್ ಕೇಸ್ ಇದನ್ನು ನಾವೇನಾದರೂ
ಪ್ರೈವೇಟ್ ಸೆಕ್ಟರ್ದವರಿಗೆ ಕೊಟ್ಟರೆ ಏನಾಗುತ್ತೆ, ನಮ್ಗೆ ಎಷ್ಟು ಬೇಕೋ ಅಷ್ಟು ಕ್ರೂಡ್ ಆಯಿಲ್ ತೊಗೊಂಡ್ಬಿಡ್ತಾರೆ. ಇನ್ ಫ್ಯೂಚರ್ ಕ್ರೂಡ್ ಆಯಿಲ್ ಅನ್ನೋದು ನಮ್ಮ ಕಾನ್ಸೆಪ್ಟೇ ಇರಲ್ಲ, ಆ ರೀತಿ ಅವರು ಕ್ರೂಡ್ ಆಯಿಲ್ ಯೂಸ್ ಮಾಡ್ಕೊಂಡು ಬಿಟ್ಬಿಡ್ತಾರೆ. ಸೊ ದಿಸ್ ಈಸ್ ದ ಸೋಷಿಯಲ್ ವೇಸ್ಟ್. ಕ್ರೂಡ್ ಆಯಿಲ್ ಅದು ಗೌರ್ಮೆಂಟ್ ಸೆಕ್ಟರ್ ಅಂದರೆ ಇರೋದ್ರಿಂದ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ಸಪ್ಲೈ ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ರಿಸೋರ್ಸ್ ಅಲೋಕೇಶನ್ ಮಾಡ್ಕೋತಾರೆ, ಎಷ್ಟು ಬೇಕೋ ಅಷ್ಟು ರಿಸೋರ್ಸ್ ಮಾತ್ರ ಯೂಸ್ ಮಾಡ್ಕೋತಾರೆ. ಇನ್ ಕೇಸ್ ನೀವು ಕ್ರೂಡ್ ಆಯಿಲ್ ಬಿಸ್ನೆಸ್ ನೀವು ಪ್ರೈವೇಟ್ ಸೆಕ್ಟರ್ ಜೊತೆ ಕೊಟ್ಟರೆ, ಒಂದು ಇರೋದೆಲ್ಲ ಕ್ರೂಡ್ ಆಯಿಲ್ ಯೂಸ್ ಮಾಡ್ಕೋತಾರೆ. ಒಂದು ಇನ್ನೊಂದು ಯಾವ ಕಂಟ್ರಿ ಹೆಚ್ಚಿನ ರೇಟ್ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತಾರೆ, ಯಾಕಂದ್ರೆ ಹೆಚ್ಚಿನ ರೇಟ್ಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಪರ್ಚೇಸ್ ಮಾಡ್ತಾರೆ, ಆ ಕಂಟ್ರಿ ಮಾತ್ರ ಅವರು ಸಪ್ಲೈ ಮಾಡ್ಕೊತ ಹೋಗ್ತಾರೆ. ಉಳಿದ ಕಂಟ್ರೀಸ್ ಏನು ಮಾಡ್ಬೇಕ್ರಿ? ಬಿಕಾಸ್ ದೇರ್ ಇಸ್ ಅ ಪ್ರಾಫಿಟ್ ಇಸ್ ಅ ಮೇನ್ ಮೋಟಿವ್ ಫಾರ್ ದಮ್. ಅಲ್ಲಿ ಅವರು ಪ್ರಾಫಿಟ್ ಮಾತ್ರ ಥಿಂಕ್ ಮಾಡ್ತಾರೆ, ಉಳಿದೇನು ಥಿಂಕ್ ಮಾಡಲ್ಲ. ಅವರು ನಮ್ಮ ಸೋಷಿಯಲ್ ವೇಸ್ಟ್ ಆಗ್ತೈತೆ ಅಂತ ಥಿಂಕ್ ಮಾಡಲ್ಲ, ಬೇರೆ ಕಂಟ್ರೀಸ್ ಏನು ಮಾಡ್ತಾರೆ ಏನು ಮಾಡಬೇಕು ಅಂತಲೂ ಥಿಂಕ್ ಮಾಡಲ್ಲ. ಜಸ್ಟ್ ನಮ್ಗೆ ಎಲ್ಲಿ ಪ್ರಾಫಿಟ್ ಸಿಗುತ್ತೋ ಅಲ್ಲಿ ಮಾತ್ರ ಸೆಲ್ ಮಾಡ್ಕೊತ ಹೋಗ್ತಾರೆ. ಇದರಿಂದ ಏನಾಗತ್ತೆ, ಉಳಿದ ಕಂಟ್ರೀಸಿಗೆ ಇಫೆಕ್ಟ್ ಆಗುತ್ತಾ? ಉಳಿದ ಎಲ್ಲರೂ ಕಂಟ್ರೀಸ್ದವರು ಅದೇ ರೀತಿ ಕೂಡ್ಬೇಕಾ? ಸುಮ್ಮನೆ ಕೂಡ್ಬೇಕಾ? ಬಿಕಾಸ್ ಪೆಟ್ರೋಲ್ ಡೀಸೆಲ್ ನೆಸೆಸರಿ ಫಾರ್ ಅವರ್ ಲೈಫ್. ಅವ್ರು ಎಷ್ಟಾದರೂ ಅಷ್ಟು ರೇಟಿಗೆ ನಾವು ಕೊಟ್ಟು ಪರ್ಚೇಸ್ ಮಾಡಬೇಕಾ? ಈ ರೀತಿ ಸೋಷಿಯಲ್ ವೇಸ್ಟ್ ಆಗುತ್ತೆ. ದಿಸ್ ಈಸ್ ದ ಮೇನ್ ಡಿಮೆರಿಟ್ ಆಫ್ ಕ್ಯಾಪಿಟಲಿಸಮ್. ದೆನ್ ರೈಸ್ ಆಫ್ ಮೊನೋಪಲಿ. ಇವಾಗಲೇ ಹೇಳಿದೆ, ಅವ್ರು ಯಾವ ರೇಟಿಗೆ ಹೇಳ್ತಾರೆ ಆ ರೇಟಿಗೆ ಪರ್ಚೇಸ್ ಮಾಡ್ಬೇಕಂತ. ಇನ್ ಕೇಸ್ ನಾವು ಕ್ರೂಡ್ ಆಯಿಲ್ ತೊಗೊಂಡ್ರೆ ಅವ್ರು ಯಾವ ರೇಟಿಗೆ ಹೇಳ್ತಾರೆ ಅದೇ ರೇಟಿಗೆ ಪರ್ಚೇಸ್ ಮಾಡಬೇಕಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಕ್ರಿಯೇಟಿಂಗ್ ಅ ಮೊನೋಪಲಿ ಮಾರ್ಕೆಟ್ ದೆಮ್ಸೆಲ್ಸ್. ಒಂದು ರೇಟ್ ಹೈಯೆಸ್ಟ್ ರೇಟ್ ಇರ್ಬೋದು ಅಥವಾ ಲೋ ರೇಟು ಇರ್ಬೋದು. ಮೇ ಬಿ 1000 ಅಂತೂ ಫಿಕ್ಸ್ ಮಾಡಿ 1 ಲೀಟರ್ ಪೆಟ್ರೋಲ್ಗೆ ಅವ್ರು ಮೇ ಬಿ 200-300 ರೇಟ್ ಫಿಕ್ಸ್ ಮಾಡ್ಬೋದ್ರಿ. ಈಗ ಬಿಲೋ 100 ಅದ, ಬಟ್ ಅವ್ರು ಫಿಕ್ಸ್ ಮಾಡೋದು 200-300 ಫಿಕ್ಸ್ ಮಾಡ್ಬೋದಾ? ದಿಸ್ ಈಸ್ ಅ ರೈಸ್ ಆಫ್ ಮೊನೋಪಲಿ. ಅವ್ರ ಪ್ರೈಸ್, ಬಿಕಾಸ್ ಪ್ರೈಸ್ ಫಿಕ್ಸೇಷನ್ ಇನ್ ದೇರ್ ಹ್ಯಾಂಡ್ಸ್. ಅವರೇ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಅವ್ರು ಯಾವ ಪ್ರೈಸ್ ಬೇಕೋ ಆ ಪ್ರೈಸ್ ಫಿಕ್ಸ್ ಮಾಡ್ಕೊಂಡು ಆ ಪ್ರೈಸ್ಗೆ ಮಾಡ್ತಾರೆ. ನಮ್ಗೆ ಬೇಕಾದ್ರೆ ತೊಗೊಳ್ಳಿ, ಬೇಡಾದ್ರೆ ಬೇಕು. ಬಿಕಾಸ್ ನಮಗೆ ಇದು ರಿಸೋರ್ಸ್ ಕೊಟ್ಟಿದ್ದಾರೆ, ನಮ್ಮ ಹತ್ರ ಮಾತ್ರ ಇದೆ ಅಂದರೆ ನಾವು ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತೀವಿ. ನಮ್ಗೆ ಯಾರು ಹೆಚ್ಚಿನ ಅಮೌಂಟ್ ಕೊಡ್ತಾರೆ ಅವ್ರಿಗೆ ಮಾತ್ರ ನಾವು ಕೊಡ್ತೀವಿ. ನೀವು ಬೇಕಾದ್ರೆ ನೀವು ಹೆಚ್ಚಿನ ಅಮೌಂಟ್ ಕೊಡ್ರಿ. ಇಫ್ ಯು ಆರ್ ಏಬಲ್ ಟು ಪೇ ಮಿ ಮೋರ್ ದೆನ್ ಐ ವಿಲ್ ಗಿವ್ ದ ಪ್ರಾಡಕ್ಟ್. ಈ ರೀತಿ ಮೊನೋಪಲಿ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ. ಓಕೆ, ದೆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಈ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ ಇನ್ ಕೇಸ್ ಅವ್ರು ಬರೀ ಒಂದೇ ಸೊಸೈಟಿ ಬಗ್ಗೆ, ಒಂದೇ ಸೋಷಿಯಲ್ ಕಾನ್ಸೆಪ್ಟ್ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಬೇರೆ ಬೇರೆ ಕಸ್ಟಮ್ಸ್, ಬೇರೆ ಬೇರೆ ಟ್ರೆಡಿಷನ್ಸ್ಗೆ ಅವ್ರು ಹರ್ಟ್ ಮಾಡ್ತಾರೆ. ಅಂಡರ್ಸ್ಟೂಡ್? ಸಿ, ಇಂಡಿಯಾದಲ್ಲಿ ಮೇಜರ್ ಕ್ಲೋತ್ ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಮೇಜರ್ ಆಗಿ ಯಾರು ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್? ನವಡೇಸ್ ವೆಸ್ಟರ್ನ್ ಸ್ಟೈಲ್ ಡ್ರೆಸ್ ಹಾಕೋತಾರೆ, ಅಸಲ ಸ್ಯಾರಿ ಹಾಕೋತಾರೆ. ಬಟ್ ಇಲ್ಲಿ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಸ್ಟೇಟ್ಸ್ ಟ್ರೆಡಿಷನಲ್ ಡ್ರೆಸ್ಸಸ್ಗೆ ಮಾತ್ರ ಹೆಚ್ಚು ಪ್ರಿಫರೆನ್ಸ್ ಕೊಡ್ತಾರೆ. ಇನ್ ಕೇಸ್ ನಾವು ಈ ಬಿಸ್ನೆಸ್ ನಾವು ಫಾರಿನ್ ಸೆಕ್ಟರ್ಸ್ಗೆ ಅಥವಾ ಪ್ರೈವೇಟ್ ಸೆಕ್ಟರ್ಸ್ಗೆ ಹೋಗುತ್ತೆ, ಅವರು ಹೊಸ ಟ್ರೆಂಡ್ ಏನಿದೆ ಅದನ್ನು ಮಾತ್ರ ಅವರು ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತಾರೆ. ಈ ಟ್ರೆಡಿಷನ್ ಅನ್ನೋ ಕಾನ್ಸೆಪ್ಟ್ನ ಅವ್ರು ತೆಗೆದು ಹಾಕ್ತಾರೆ. ಸೊ ಇದರಿಂದ ನಮ್ಮದು ಕೆಲವೊಂದು ಕಸ್ಟಮ್ಸ್ಗೆ, ಕೆಲವೊಂದು ಟ್ರೆಡಿಷನ್ಸ್ಗೆ, ಕೆಲವೊಂದು ಕಾಸ್ಟ್ಗೆ ಅದು ಏನಾಗುತ್ತೆ, ಬ್ಯಾಡ್ ಎಫೆಕ್ಟ್ ಆಗುತ್ತೆ. ಅದ್ರ ಬಗ್ಗೆ ಅವ್ರು ಥಿಂಕ್ ಮಾಡಲ್ಲ. ಮೊದಲಲ್ಲಿದ್ರೆ ನಮಗೆ ಜೀನ್ಸು ಅದೆಲ್ಲ ಅವೈಲೇಬಲ್ ಇರ್ತಾ, ಜಸ್ಟ್ ಸ್ಯಾರಿ ಅಂತ ಚೂಡಿದಾರ್ ಅಷ್ಟೇ ಇತ್ತಲ್ವಾ. ಈಗ ಎಲ್ಲ ಬಂದಿದ್ದಾವೆ ಇದು. ಬಟ್ ಸ್ಟಿಲ್ ಟುಡೇ ಇದು ಇನ್ನೂ ಅಕ್ಸೆಪ್ಟ್ ಆಗಿಲ್ಲ. ಇನ್ನೂ ಎಷ್ಟೋ ಜನ ಇದನ್ನ ಅವಾಯ್ಡ್ ಮಾಡ್ತಾರೆ. ಈ ರೀತಿ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ, ಲಾಸ್ ಆಫ್ ಹ್ಯೂಮನ್ ರಿಸೋರ್ಸ್ ಅಂದರೆ ಇಲ್ಲಿ ಮ್ಯಾನ್ ಪವರ್ ಬದಲು ಮಷಿನ್ ಪವರ್ನ ಜಾಸ್ತಿ ಯೂಸ್ ಮಾಡ್ಕೋತಾರೆ ಕ್ಯಾಪಿಟಲಿಸಮ್. ಬಿಕಾಸ್ ದೇ ಹ್ಯಾವ್ ಅ ಹ್ಯೂಜ್ ಕ್ಯಾಪಿಟಲ್, ಜಾಸ್ತಿ ಇನ್ವೆಸ್ಟ್ಮೆಂಟ್ ಅದ. ಜಾಸ್ತಿ ಇನ್ವೆಸ್ಟ್ಮೆಂಟ್ ಅದ. ಸೊ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ಮೋರ್ ಗೂಡ್ಸ್. ಅವ್ರು ಹೊಸ ಹೊಸ ಮಷಿನ್ಸ್ ತಗೊಳ್ಳೋ ಕೆಪಾಸಿಟಿ ಅವ್ರಿಗೆ ಇರುತ್ತಾ? ಓಕೆ, ಸೊ ಅದರಿಂದ ಅವ್ರು ಏನು ಮಾಡ್ತಾರೆ, ಹ್ಯೂಮನ್ ರಿಸೋರ್ಸ್ನ ಕಮ್ಮಿ ಮಾಡಿಕೊಂಡು ಮಷಿನ್ ರಿಸೋರ್ಸ್ನ ಜಾಸ್ತಿ ಮಾಡ್ಕೋತಾರೆ, ಮಷಿನ್ ಪವರ್ನ ಜಾಸ್ತಿ ಯೂಸ್ ಮಾಡ್ಕೋತಾರೆ. ಇದರಿಂದ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಎಕನಾಮಿಕಲಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸಿ, ದೀಸ್ ಆರ್ ದಿ ಮೇನ್ ಡ್ರಾಬ್ಯಾಕ್ಸ್ ಆಫ್ ಕ್ಯಾಪಿಟಲಿಸಮ್. ಎನಿ ಡೌಟ್ಸ್ ಪ್ಲೀಸ್ ಆಸ್ಕ್ ಮೀ. If you have any doubts, please ask me. Students, ಏನಾದರೂ ಡೌಟ್ಸ್ ಇದೆ ಈಗ ಕೇಳ್ರಿ.
ನೋ ಡೌಟ್ಸ್. ಯಾವುದಾದ್ರು ಪಾಯಿಂಟ್ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ? ಸ್ಟೂಡೆಂಟ್ಸ್, ಐ ಆಮ್ ಆಸ್ಕಿಂಗ್ ಯು, ಯಾವುದಾದ್ರೂ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ ಪಾಯಿಂಟ್ಸು? ಕ್ಯಾಪಿಟಲಿಸಮ್ ಕಾನ್ಸೆಪ್ಟ್ ಪೂರ್ತಿ ಅರ್ಥ ಆಯ್ತ್ರಿ? Fourth point, once again, that is rise of monopoly, right? ನಾನೊಂದು ಎಕ್ಸಾಂಪಲ್ ಇದೆ, ರಾಹುಲ್ ಪ್ಲೀಸ್ ಲಿಸನ್ ಕೇರ್ಫುಲಿ. ಒಂದು ಎಕ್ಸಾಂಪಲ್ ಇದೆ, ಕ್ರೂಡ್ ಆಯಿಲ್ ಅಂತ ಒಂದು ಎಕ್ಸಾಂಪಲ್ ಇದೆ. ಕ್ರೂಡ್ ಆಯಿಲ್ ನಮ್ಗೆ ಎಲ್ಲಿ ಸಿಗುತ್ತೆ ರೀ? ದುಬೈ ಮತ್ತು ಸೌದಿ ಅರೇಬಿಯಾ ಕಂಟ್ರೀಸಲ್ಲಿ ಸಿಗುತ್ತಾ, ಹೌದಾ? ಇನ್ ಕೇಸ್ ಅವರು ಇದು ಕ್ರೂಡ್ ಆಯಿಲ್ ನೋಡಿ, ಇದು ಈಗ ಗೌರ್ಮೆಂಟ್ ಸೆಕ್ಟರ್ ಕಮ್ಮಿ, ಗೌರ್ಮೆಂಟ್ದವ್ರು ಸಪ್ಲೈ ಮಾಡ್ತಾರೆ, ಗೌರ್ಮೆಂಟ್ದವ್ರು ರೇಟ್ ಫಿಕ್ಸ್ ಮಾಡ್ತಾರೆ. ಇನ್ ಕೇಸ್ ಇದು ಕ್ಯಾಪಿಟಲಿಸಮ್ ಪ್ರಕಾರ ಹೋದ್ರೆ, ಅದೇ ಅಕಸ್ಮಾತ್ ಇನ್ ಕೇಸ್ ಏನಾದ್ರು ಪ್ರೈವೇಟ್ ಸೆಕ್ಟರ್ದವ್ರು ತಗೊಂಡಿದ್ರೆ ಏನ್ ಮಾಡ್ತಿದ್ರಿ? ಒಂದು ಅವ್ರು ರೇಟ್ ಫಿಕ್ಸ್ ಮಾಡ್ಕೋತಾ ಇದ್ರು, ಹೌದಾ? ಹೈ ರೇಟ್ ಫಿಕ್ಸ್ ಮಾಡ್ತಾ ಇದ್ರು. ನಿಮ್ಗೆ ಯಾವ ಕಂಟ್ರೀಸು ಅಷ್ಟು ಅಮೌಂಟ್ ಪೇ ಮಾಡಕ್ಕೆ ರೆಡಿ ಇರುತ್ತೋ ಆ ಕಂಪ್ನಿ ಮಾತ್ರ ಅವರು ಕ್ರೂಡ್ ಆಯಿಲ್ ಸಪ್ಲೈ ಮಾಡ್ತಾರೆ, ಉಳಿದ ಕಂಪ್ನೀಸ್ಗೆ ಅವರು ಸಪ್ಲೈ ಮಾಡಲ್ಲ. ಈಗ ನ್ಯಾಷನಲಿ ಲೋ, ಎಕನಾಮಿಕಲಿ ವೀಕ್ ಇರೋ ಕಂಪ್ನೀಸ್ ಏನು ಮಾಡಬೇಕು? ಅವ್ರು ಎಷ್ಟು ಹೈ ರೇಟ್ ಅಷ್ಟು ಕೊಡೋಕ್ಕಾಗತ್ರಿ? ಸೊ ಒನ್ ಮೊನೋಪಲಿ ಮಾರ್ಕೆಟ್ ಅಂದ್ರೇನು? ಒನ್ ಪ್ರಾಡಕ್ಟ್ ಒನ್ ಪ್ರೈಸ್, ಫಿಕ್ಸ್ ಪ್ರೈಸ್, ಅದಕ್ಕಿಂತ ಹೆಚ್ಚು ಆಗಲ್ಲ ಕಮ್ಮಿ ಆಗಲ್ಲ. ಇಲ್ಲಿ ಅಕಸ್ಮಾತ್ ಅವ್ರು ಕ್ರೂಡ್ ಆಯಿಲ್ಗೆ ಹೆಚ್ಚಿನ ರೇಟ್ ಫಿಕ್ಸ್ ಮಾಡಿದ್ರೆ ಆ ರೇಟ್ ಓಕೆ, ಎಕನಾಮಿಕಲಿ ಸ್ಟ್ರಾಂಗ್ ಇರೋ ಕಂಪ್ನೀಸ್ ತಗೋತಾರೆ, ಬಟ್ ವೀಕ್ ಇರೋ ಕಂಪ್ನೀಸ್ ಏನು ಮಾಡಬೇಕು? ಈ ರೀತಿ ಅವ್ರು ಮೊನೋಪಲಿ ಮಾರ್ಕೆಟ್ನ ಕ್ರಿಯೇಟ್ ಮಾಡ್ಕೋತಾರೆ. ದಟ್ ಈಸ್ ಕ್ಯಾಪಿಟಲಿಸಮ್. ನಾವು ಅಂಡರ್ಸ್ಟುಡ್ ರಾಹುಲ್? ಸಿ ಕ್ರೂಡ್ ಆಯಿಲ್ಗೆ ಪರ್ ಲೀಟರ್ ಪೆಟ್ರೋಲ್ಗೆ ಅವರು ಮೇ ಬಿ 300 ಅಂತ ಫಿಕ್ಸ್ ಮಾಡ್ಕೊಂಡ್ರೆ ಆ ಸ್ಟ್ರಾಂಗ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋ ಕಂಪ್ನೀಸ್ಗೂ ಅದನ್ನು 300 ಕೊಟ್ಟು ಆ ಕ್ರೂಡನ್ನು ಪರ್ಚೇಸ್ ಮಾಡ್ಬೋದು. ಬಟ್ ಫೈನಾನ್ಷಿಯಲಿ ವೀಕ್ ಇರೋ ಕಂಪ್ನೀಸ್ ಏನು ಮಾಡಬೇಕು?